ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ? ಹಂಗಾರೆ ಬನ್ನಿ ಒಂದು ಸೂಪರ್ ಆಗಿರೋ ಮೂವಿ ನೋಡೋಣ. ಈ ಮೂವಿ ಒಂದ್ಲೇನು ಹೆಂಗ್ ಗೊತ್ತಾ? ಸಿಂಪಲ್ ಆಗಿ ಹೇಳ್ತೀನಿ. ಒಬ್ಬ ಸೈಕೋ ಕಿಲ್ಲರ್, ಆ ಸೈಕೋ ಕಿಲ್ಲರ್ ಮಾಟ ಮಂತ್ರ ಮಾಡೋ ಸೈಕೋ ಕಿಲ್ಲರ್ ಆಗಿದ್ರೆ ಕೇಳಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಸ್ಟೋರಿ. ಸರಿ ಬನ್ನಿ ಸ್ಟ್ರೈಟ್ ಆಗಿ ಸ್ಟೋರಿ ಹೊಂಟೋಗೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ಹುಡುಗಿ ಕಿಟಕಿಯಿಂದ ನೋಡ್ತಾವಳೆ. ಅಲ್ಲಿಗೊಂದು ಕಾರ್ ಬರ್ತಾ ಇದೆ. ಹುಡುಗಿನೂ ಸೀದಾ ಕೆಳಗಡೆ ಬಂದ್ಲು. ಆ ಕಡೆ ನೋಡ್ತಾವಳೆ, ಅಲ್ಲಿ ಯಾರು ಇಲ್ಲ. ಅಲ್ಲಿ ಸರಿ ಬಿಡು, ಯಾರೋ ಹೋಗಿರ್ತಾರೆ ಅನ್ಕೊಂಡು ಹುಡುಗಿ ತಿರ್ಗಾ ವಾಪಸ್ಸು ಮನೆಗೆ ಹೋಗ್ತಾ ಇದೆ. ಹಿಂದ್ಗಡೆ ಯಾರೋ ಬಂದು ಹಾಯ್ ಬೇಬಿ, ನಿನಗೆ ಬರ್ತಡೇ ಅಲ್ವಾ, ಹ್ಯಾಪಿ ಬರ್ತಡೇ ಅಂತ ಹಂಗೆ ಹೇಳ್ತಾನೆ. ಹಂಗೆ ಅಲ್ಲಿ ಸೀನು ಕಟ್ ಆಗುತ್ತೆ. ಈ ಕಡೆ ಒಂದು ಮೀಟಿಂಗ್ ನಡೀತಾ ಇದೆ. ಇವರೆಲ್ಲ FBI ಏಜೆಂಟ್ಗಳು. ನಮ್ಮ ಹೀರೋಯಿನನು ಅಲ್ಲೇ ಕುಂತವ್ರೆ. ಇವ್ರ ಹೆಸರು ಎಲ್ಲಿ ಅಂತ ಆ ಮೀಟಿಂಗ್ ಅಲ್ಲಿ ಹೇಳ್ತವ್ರೆ. 30-35 ವರ್ಷದಿಂದ ಒಬ್ಬ ಸೈಕೋ ಕಿಲ್ಲರು ಇಡೀ ಸಂಸಾರಗಳನ್ನೇ ಕೊಲೆ ಮಾಡ್ಕೊಂಡು ಬರ್ತಾವನೆ. ಅವನ್ನ ಹೆಂಗಾರು ಮಾಡಿ ಕಂಡುಹಿಡಿಬೇಕು ಅಂತೇಳಿ ಎಲ್ಲಾರನು ಇಬ್ಬಿಬ್ರು ಡಿವೈಡ್ ಆಗಿ ಎಲ್ಲಾ ಊರಲ್ಲೂ ಹುಡುಕಕ್ ಹೇಳ್ತಾನೆ. ನಮ್ಮ ಹೀರೋಯಿನ್ ಅವ್ರ ಫ್ರೆಂಡ್ ಹಂಗೆ ಒಂದ್ ಕಡೆ ಬಂದ್ರು ಕಾರ್ ತಗೊಂಡು. ಅವ್ರ ಫ್ರೆಂಡು ಹೇಳ್ತಾವನೆ, ಇಲ್ಲೆಲ್ಲ ತುಂಬಾ ಸತಿ ನೋಡಿದೀವಿ, ಇಲ್ಲೆಲ್ಲ ಏನು ಕ್ಲೂ ಸಿಕ್ಕಿಲ್ಲ ಅಂತ ಹೇಳ್ತಾವನೆ. ನಮ್ಮ ಹೀರೋಯಿನ್ ನನಗೆ ಯಾಕೋ ಆ ಮನೆ ನೋಡಿದ್ರೆ ಡೌಟ್, ಒಂದ್ಸರಿ ಇವಾಗ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಓಕೆ ನೀವ್ ಹೇಳಿದ್ರಲ್ಲ ಅದಕ್ಕಾಗಿ ಹೋಗ್ತೀನಿ ಅಂತ ಅವನು ಹೋಯ್ತಾನೆ. ಆ ಮನೆ ಬಾಕ್ಲು ತಟ್ತಾನೆ. ಬಾಕ್ಲು ಓಪನ್ ಆಯ್ತು. ಢಮಾರ್ ಅಂತ ಯಾರೋ ಶೂಟ್ ಮಾಡ್ಬಿಟ್ರು ಅವನ್ನ. ನಮ್ ಎಲಿಗೂ ಸಖತ್ತು ಭಯ ಆಯ್ತು. ಸೀದಾ ಒಳಗಡೆ ಹೋಗಿ ನೋಡ್ತಾಳೆ ಯಾರು ಅಂತ. ಅಲ್ಲೊಂದ್ ಯಪ್ಪ ಬೆಡ್ ಮೇಲೆ ಕುಂತ್ಕೊಂಡವನೆ. ಹಂಗೆ ಅಲ್ಲಿ ಸೀನು ಕಟ್ ಆಯ್ತು. ಇನ್ನೊಂದು ದೊಡ್ಡಧಿಕಾರಿನ ತೋರಿಸ್ತಾರೆ. ಅವ್ನು ತುಂಬಾ ಕೊಲೆ ಮಾಡ್ತಾವನೆ ಇಲ್ಲಿ, ಬಟ್ ನಮ್ಗೆ ಯಾವ್ದು ಕ್ಲೂ ಸಿಗ್ತಾ ಇಲ್ಲ. ಯಾವ್ದೋ ಪೇಪರ್ ಅಲ್ಲಿ ಗೀಚ್ಬಿಟ್ಟು ಕೆಳಗಡೆ ಮಾತ್ರ ಲಾಂಗ್ ಲೆಗ್ ಅಂತ ಬರ್ದಿಕ್ಕವನೆ ಅಂತ ನಮ್ ಹೀರೋಯಿನ್ ಹತ್ರ ಅವರು ಹೇಳ್ತಾ ಅವ್ರೆ. ಏನಿವೆ ನಮ್ಮ ಈ ಕೇಸ್ ನ ನಿನಗೆ ಕೊಡಕ್ ಹೇಳಿದ್ದಾರೆ, ತಗೋ ಅಂತೇಳಿ ಆ ಕೇಸ್ ಫೈಲ್ ನ ನಮ್ ಹೀರೋಯಿನ್ ಗೆ ಕೊಟ್ಬಿಡ್ತಾರೆ. ನಮ್ ಹೀರೋಯಿನ್ ಓದ್ತಾವ್ರೆ. ಬೆಳಗ್ಗೆನೆ ಆಗೋಯ್ತು. ಸೀದಾ ಆ ದೊಡ್ಡಧಿಕಾರಿನ ಬಂದ್ರು. ಏನು ನೆಟೆಲ್ಲ ಮಲಗಿಯಲ್ ಬಂದೀನು, ಬಾಮ ಆಯ್ತು ಅಂತ ಆಚೆ ಕರ್ಕೊಂಡೋಗಿ ಕಾಫಿ ಕುಡ್ಕೊಂಡೆ ಅವ್ರ ಹತ್ರ ಮಾತಾಡ್ತಾರೆ. ನಮ್ ಹೀರೋಯಿನ್ ಹೇಳ್ತಾವ್ರೆ, ಸರ್ ಕೊಲೆ ಆದವ್ರು ಎಲ್ಲಾರು ಇಡೀ ಕುಟುಂಬನೇ ಸಾಯ್ಬೇಕಂತ ಏನಿದೆ, ಆ ಲಾಂಗ್ ಲೆಗ್ ಅಂತ ಬರ್ದಿಕ್ಕವನಲ್ಲ ಅವ್ನ್ ಬಂದಿ ಕೊಲೆ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ಅವ್ನ್ ಬಂದಿದ್ರೆ ಯಾವ್ದಾರೋ ಒಂದು ಕ್ಲೂ ಸಿಗಿರೋದ್ ನಮಗೆ. ನನಗ್ ಗೊತ್ತಿರಂಗೆ ಆ ಲಾಂಗ್ ಲೆಗ್ ಅವನಿಗೆ ಯಾರೋ ಒಬ್ರು ಆಚ ಕಡೆಯಿಂದ ಹೆಲ್ಪ್ ಮಾಡ್ತಾವ್ರೆ ಅಂತ ನಮ್ ಹೀರೋಯಿನ್ ಹೇಳ್ತಾರೆ. ಓಕೆ ಆದಷ್ಟು ಬೇಗ ಕಂಡಿಡಿ, ಯಾಕಂದ್ರೆ ಆ ಮನೆ ತೋರಿಸಿದ್ ನೀನೇ ಅಲ್ವಾ ಅಂತ ಆ ದೊಡ್ಡಧಿಕಾರಿನೂ ಹೇಳ್ಬಿಡ್ತಾರೆ. ಹಂಗೆ ಬಾ ನಮ್ ಮನೆಗೆ ಅಂತೇಳಿ ಆ ದೊಡ್ಡಧಿಕಾರಿ ಮನೆಗೆ ನಮ್ ಹೀರೋಯಿನ್ ನ ಕರ್ಕೊಂಡು ಹೋಯ್ತಾರೆ. ಆ ಚಿಕ್ಕ ಹುಡುಗಿನ ಬಂದು ಬನ್ನಿ ಆಂಟಿ ನಮ್ ರೂಮ್ ತೋರಿಸ್ತೀನಿ ಅಂತೇಳಿ ಅವ್ರ ರೂಮ್ ಕರ್ಕೊಂಡು ಹೋಯ್ತಾರೆ. ಆಂಟಿ ಇನ್ನು ಸ್ವಲ್ಪ ದಿನ ನಂದು ಬರ್ತ್ಡೇ ಇದೆ, ನೀವು ಬನ್ನಿ ಅಂತ ಆ ಹುಡುಗಿ ನಮ್ ಹೀರೋಯಿನ್ ಹತ್ರ ಹೇಳ್ತಾವ್ರೆ. ಅವ್ರು ಓಕೆ ಬಿಡಮ್ಮ ಅದಕ್ಕೇನ್ ಬರ್ತೀನ ಅಂತ ಸೀದಾ ಅವ್ರ ಮನೆಗೆ ಬಂದ್ರು. ಕೆಲವೊಂದು ಫೈಲ್ಗಳನ್ನ ಓದ್ತಾವ್ರೆ. ಹಂಗೆ ಅಮ್ಮ ಬೇರೆ ಫೋನ್ ಮಾಡಿದ್ರು. ಅಮ್ಮ ಹತ್ರ ಮಾತಾಡ್ತಾವ್ರೆ. ಆಚ ಕಡೆ ಇರೋ ಡೋರ್ ನ ಟಮ ಅಂತ ಜೋರಾಗಿ ಹೊಡೆದ್ರು. ಇವರು ಸೀದಾ ಎದ್ದೋಗಿ ನೋಡ್ತಾರೆ, ಯಾರು ಇಲ್ಲ. ಅಲ್ಲಿ ದೂರದಲ್ಲಿ ಯಾರು ನಡ್ಕೊಂಡು ಹೋದಂಗ ಆಯ್ತು. ಯಾವನೋ ಅದು ಅಂತ ಸೀದಾ ಹೋಗಿ ಅಲ್ಲಿ ನೋಡ್ತಾರೆ, ಅಲ್ಲೂ ಯಾರು ಇಲ್ಲ. ಇವಾಗ ಮನೆ ಒಳಗಡೆ ಯಾರೋ ನಡ್ಕೊಂಡು ಹೋಗಂಗಿದೆ. ಅಯ್ಯಯ್ಯೋ ಅಂತೇಳಿ ಮನೆ ಒಳಗೆ ಹೋಗಿ ನೋಡಿದ್ರೆ ಯಾರು ಇಲ್ಲ. ಅಲ್ಲೊಂದು ಲೆಟರ್ ಬರ್ದಿಕ್ಕೈತೆ. ಆ ಲೆಟರ್ ನ ಓಪನ್ ಮಾಡಿ ಓದ್ತಾವ್ರೆ. ಅದೇ ಎಲ್ಲಾರ ಮನೇಲೂ ಕೊಲೆ ಮಾಡ್ಬಿಟ್ಟು ಗೀಚಿಕ್ಕಿಡ್ತಾನಲ್ಲ, ಸೇಮ್ ಹಂಗೆ ಗೀಚಿಕ್ಕವನೆ. ನಮ್ ಹೀರೋಯಿನನು ಅದ್ರಲ್ಲಿ ಏನೇನೋ ಬರಿತಾವಳೆ. ಅವಳಿಗೊಂದು ಡೈಮಂಡ್ ಶೇಪ್ ಅಲ್ಲಿ ಬರಿತಾಳೆ ಅದನ್ನ. ಆ ಸೈಕೋ ಇನ್ನೊಂದು ಬರ್ದವನೆ, ನೀನು ನಿಮ್ಮಮ್ಮ ಚೆನ್ನಾಗಿರ್ಬೇಕಮ್ಮ ಅಂತ. ಅದ್ರ ಬಗ್ಗೆ ಯೋಚನೆ ಮಾಡ್ತಾವ್ರೆ. ಇವ್ರಿಗೊಂದು ಫೋನ್ ಕಾಲ್ ಬಂತು. ಹೋಗ್ ನೋಡ್ತಾರೆ, ಅಲ್ಲಿ ಆ ದೊಡ್ಡಧಿಕಾರಿನೂ ಇದಾರೆ. ಈ ಮನೆಯಲ್ಲಿ ಮರ್ಡರ್ ಆಗೈತೆ. ಮರ್ಡರ್ ಆಗಿ 1 ತಿಂಗಳಾಯ್ತು, ನಮ್ಗೆಲ್ಲ ಗೊತ್ತೇ ಆಗಿಲ್ಲ. ಯಾಕಂದ್ರೆ ಅಪ್ಪ ಅಮ್ಮ ಅಲ್ಲ ಊರ್ಗ್ ಹೋದ್ರಲ್ಲ, ಅವ್ರಿಗೂ ಏನಾಯ್ತಂತ ಗೊತ್ತಿಲ್ಲ. ಮನೇಲಿ ಇದ್ದೆ ಒಂದೇ ಒಂದು ಹುಡುಗಿ. ಓಕೆ ಆ ಬಾಡಿ ನೋಡಬಹುದಾ ಅಂತೇಳಿ ಬಾಡಿ ನೋಡ್ತಾರೆ. ಬಾಡಿ ಹಂಗೆ ಹುಳ ಬಿದ್ದೈತೆ. ಅದನ್ನ ನಮ್ ಹೀರೋಯಿನ್ ನೋಡ್ತಾವ್ರೆ. ಆದ್ರೆ ಪಕ್ಕದಲ್ಲಿರೋ ದೊಡ್ಡಧಿಕಾರಿ ನೋಡ್ಬಿಟ್ಟು ಬ್ಯಾಕ್ ಅನ್ಕೊಂಡು ಆಚೆ ಹೋಯ್ತಾರೆ. ತಿರ್ಗಾ ನಮ್ ಹೀರೋಯಿನ್ ಮನೆಗ್ ಬಂದ್ರು. ಆ ಫೈಲ್ ಎಲ್ಲ ಓಪನ್ ಮಾಡಿ ನೋಡ್ತಾವ್ರೆ. ಅವ್ರಿಗೇನೋ ಚಿಕ್ಕ ಕ್ಲೂ ಸಿಕ್ತು. ಸೀದಾ ಆ ದೊಡ್ಡಧಿಕಾರಿ ಹತ್ರ ಬಂದ್ರು. ಸರ್ ನನಗೊಂದು ಕ್ಲೂ ಸಿಕ್ಕಿದೆ ಸರ್, ನೀವೊಂದು ಅಬ್ಸರ್ವ್ ಮಾಡಿದ್ರ ಸಾಯವರೆಲ್ಲ ಕರೆಕ್ಟ್ ಆಗಿ 14ನೇ ತಾರೀಕೆ ಸಾಯ್ತಾವ್ರೆ. ಅದು ಯಾವ ವರ್ಷ ಅಂತ ಲೆಕ್ಕ ಇಲ್ಲ ಸರ್. ಇದು ಹಿಂಗೆ ಬಿಟ್ರೆ ನೆಕ್ಸ್ಟ್ ತಿಂಗಳು 14ನೇ ತಾರೀಕು ಸಾಯ್ತಾರೆ. ಆ ಡೇಟ್ ಇರೋ ಹುಡುಗಿ ಒಂದು ನೋಡ್ಬೇಕು ಸರ್, ನಮಗೆ ಪಕ್ಕ ಕ್ಲೂ ಸಿಗುತ್ತೆ ಅಂತ ಅವ್ರು ಹೇಳ್ತಾವ್ರೆ. ಆ ಪೊಲೀಸ್ ಅವ್ರಿಗೆ ಒಂದು ಕೇಸು ಜ್ಞಾಪನ ಬಂತು. ಊನಮ್ಮ ನೀನ್ ಹೇಳಿದ್ ಕರೆಕ್ಟೇ, ಬಟ್ ಒಂದ್ ಫ್ಯಾಮಿಲಿ ಹಿಂಗೆ ಇತ್ತು. ಆದ್ರೆ ಅವರು 13ನೇ ತಾರೀಕೆ ಸತ್ತೋಗ್ಬಿಟ್ರಲ್ಲ ಅವರು. ಬಟ್ ಆ ಹುಡುಗಿ ದೇವ ನೋಡಿದ್ಯಮ್ಮ, ಆ ಹುಡುಗಿಗೆ 14ನೇ ತಾರೀಕೆ ಬರ್ತಡೆ. ಬಟ್ ಆ ಹುಡುಗಿ ಸ್ವಲ್ಪ ಮೆಂಟ್ಲಾಗವಳೆ, ಅವ್ರ ಅಪ್ಪ ಅಮ್ಮ ಸತ್ತಿರೋದ್ ನೋಡಿ. ಓಕೆ ಸರ್ ಆ ಹುಡುಗಿ ತರ ಹೋಗೋಣ ಅಂತ ನಮ್ ಹೀರೋಯಿನ್ ಹೇಳ್ತಾರೆ. ಆ ದೊಡ್ಡಧಿಕಾರಿನೂ ಇಲ್ಲ ಆ ಹುಡುಗಿ ಇವಾಗ ಮೆಂಟಲ್ ಹಾಸ್ಪಿಟಲ್ ಅವಳೆ, ಇವಾಗ ಹೋಗಕ್ಕಾಗಲ್ಲ, ಫಸ್ಟ್ ಅವಳ ಮನೆ ಹತ್ರ ಹೋಗೋಣ ಇರು ಅಂತೇಳಿ ಸೀದಾ ಅವ್ರ ಮನೆ ಹತ್ರ ಬಂದ್ರು. ಎಲ್ಲ ಕಡೆ ಹುಡುಕ್ತಾರೆ, ಯಾವುದೇ ರೀತಿಯ ಕ್ಲೂಗಳು ಸಿಗಲ್ಲ. ಹಂಗೆ ಬೇಸ್ಮೆಂಟ್ ಬರ್ತಾರೆ. ಅಲ್ಲೊಂದು ಕ್ರಾಸ್ ಸಿಂಬಲ್ ಇದೆ. ಅದನ್ನ ಓಪನ್ ಮಾಡಿ ನೋಡ್ತಾರೆ. ಅದ್ರೊಳಗಡೆ ಒಂದು ಹುಡುಗಿ ತರನೇ ಇರೋ ಗೊಂಬೆ ಇದೆ. ಆ ಗೊಂಬೆನ ಸೀದಾ ಸ್ಟೇಷನ್ ಎತ್ಕೊಂಡ್ ಬಂದ್ರು. ಆ ಡಾಕ್ಟರ್ ಅದನ್ನ ಚೆಕ್ ಮಾಡ್ತಾ ಅವ್ರೆ. ನಮ್ ಹೀರೋಯಿನ್ ಏನೋ ಒಂದು ಫ್ಲಾಶ್ ಆಯ್ತು ಟಕ್ ಅಂತ. ಅದೇ ಸ್ಟಾರ್ಟಿಂಗ್ ಸೀನಲ್ಲಿ ನೋಡಿದ್ವಲ್ಲ ಒಬ್ಬನ, ಅವನೇ ರೀ ಈ ಗೊಂಬೆನ ಮಾಡ್ತಾ ಇರೋದು. ನಮ್ ಹೀರೋಯಿನ್ಗೆ ತಿರ್ಗಾ ನಾರ್ಮಲ್ ಮೋಡ್ಗೆ ಬಂದ್ರು. ಆ ಗೊಂಬೆನ ಅವರು ಚೆಕ್ ಮಾಡ್ತಾವ್ರೆ. ಒಂದು ಬಾಲ್ಸ್ ಇದ್ದಂಗ ಐತೆ. ಅದನ್ನ ಚೆಕ್ ಮಾಡ್ತಾರೆ. ಆ ಡಾಕ್ಟರ್ ಹೇಳ್ತಾರೆ ಇದ್ರಲ್ಲಿ ಏನು ಸಿಕ್ಕಿಲ್ಲ ಸರ್ ಅಂತ. ಹಂಗೆ ಈ ಕಡೆ ಆ ಸೈಕೋನ ತೋರಿಸ್ತಾರೆ. ಅವನೊಂದು ಅಂಗಡಿಗೆ ಬಂದವನೆ. ಅಲ್ಲಿ ಶಾಪಿಂಗು ಮಾಡ್ಕೊಂಡು ಆ ಹುಡುಗಿ ಹತ್ರ ಬಂದು ನಿನಗೆ ಬರ್ತ್ಡೇ ಯಾವಾಗಮ್ಮ ಅಂತ ಕೇಳ್ತಾನೆ. ಆ
ಹುಡುಗಿನೋ ಅಪ್ಪ ನೋಡಪ್ಪ ಈ ಮೆಂಟ್ಲು ತಿರ್ಗಾ ಬಂದ ಅಂತ ಅವ್ರ ಅಪ್ಪರ ಹತ್ರ ಹೇಳ್ತಾವ್ರೆ. ಈ ಸೈಕೋನು ಸೀದಾ ಕಾರ್ ಎತ್ಕೊಂಡು ಹೋಗ್ತಾ ಇದೆ. ಬಡ್ಕೊಂತಾವನೆ, ಅಪ್ಪ ಅಮ್ಮ ದೇವ್ರೆ ನನ್ ಯಾಕೋ ಸೃಷ್ಟಿ ಮಾಡ್ದೆ ನೀನು ಈ ಭೂಮಿಯಲ್ಲಿ, ನನ್ ಮುಖ ನೋಡಕ್ಕೆ ಯಾರಿಗೂ ಸಹಿಸಲ್ವಲ್ಲ ಅಂತ ಬಡ್ಕೊಂತಾವನೆ. ಹಂಗೆ ಈ ಕಡೆ ಹಾಸ್ಪಿಟ್ಲ್ಗೆ ಬಂದ್ರು. ಆ ಪೊಲೀಸ್ ಅವ್ರನ್ನು ಕೇಳ್ತಾರೆ, ಈ ಹುಡುಗಿನ ನೋಡಕ್ ಯಾರನ್ನ ಬಂದವ್ರ ಅಂತ. ಯಾರಿಲ್ಲ ಸರ್, ಒಬ್ಬರು ಬಂದಿದ್ರು ಅಂತ ಹೇಳ್ತಾರೆ. ನೋಡಿದ್ರೆ ಅಲ್ಲಿ ನಮ್ ಹೀರೋಯಿನ್ ಹೆಸರೈತೆ. ಪೊಲೀಸರಿಗೂ ತಲೆ ಕೆಟ್ಟೋಯ್ತು, ಈ ಅಡ್ರೆಸ್ ಕರ್ಕೊಂಡ್ ಬಂದಿದ್ ನಾನು ಅವಳೆಲ್ಲ ಬಂದಿರ್ತಾಳೆ ಅಂತೇಳಿ ಆ ಮಗುನ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಹೌದು, ನೀನ್ ಲಾಸ್ಟ್ ಅಲ್ಲಿ ಏನ್ ನೋಡ್ದೆ, 14ನೇ ತಾರೀಕು ನನ್ ಬರ್ತ್ಡೇ ಇತ್ತು, 13ನೇ ತಾರೀಕು ಯಾರೋ ಒಂದು ಗಿಫ್ಟ್ ತಗೊಂಬಂದ್ ಕೊಟ್ರು. ನೋಡಿದ್ರೆ ಕಪ್ಪುಗೊಳ್ಳೆ ದೆವ್ವ ಇದ್ದಂಗ್ ಇತ್ತು. ಅವಾಗ ನಮ್ಮಮ್ಮ ಒಂಥರ ಮೆಂಟಲ್ ಆಗೋದ್ರು. ಚಾಕು ತಗೊಂಡು ಅವ್ರ ಹೊಟ್ಟೆನೆ ಕುಯ್ಕೊಳ್ಳೋದು, ಆ ಗೊಂಬೆನ ತಗೊಂಡೋಗಿ ಚಾಕೋಲ್ ಚುಚ್ಚೋದು, ಹಿಂಗೆ ಮಾಡ್ತಾ ಇರೋ. ಇದ್ದಕ್ಕಿದ್ದಂಗೆ ಒಂದ್ ಫಾದರ್ ಬಂದ್ರು. ನಮ್ಮಪ್ಪ ಫಾದರ್ ನ ಕೊಂದೇ ಬಿಡದ. ನಮ್ಮಮ್ಮನೂ ಹಂಗೆ ನನ್ನ ಹತ್ರ ಬರ್ತಾ ಇದ್ರು. ನಮ್ಮಪ್ಪ ಕೊಡ್ಲಿ ಎತ್ತಿ ಅವ್ರನ್ನ ಕತ್ತರಿಸ್ಬಿಟ್ಟು ಅವರು ಸತ್ತೋಗ್ಬಿಟ್ರು. ಅವಾಗಿಂದ ನಮ್ಮನೆ ದೇವ್ರಾಗೋದ್ರು ಅವರು. ಇವಾಗ ಕೂಡ ಅವರು ಬಾ ಅಂದ್ರೆ ನಾನು ಈ ಬಿಲ್ಡಿಂಗ್ ಮೇಲಿಂದನೇ ಬಿದ್ದು ಸತ್ತೋಗ್ಬಿಡ್ತೀನಿ, ಬೇಕಾರೆ ಇಲ್ಲ ನಿನ್ನ ಕೊಲ್ಲು ಅಂದ್ರೆ ಕೂಡ ಅಷ್ಟೇನೆ, ಚಾಕು ಎತ್ತಿ ಚುಚ್ಚೇ ಬಿಡ್ತೀನಿ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಇನ್ನೂ ಭಯ ಆಗುತ್ತೆ. ಸರ್ ಈ ಕೇಸು ನೆನ್ಸ್ಕೊಂಡ್ರೆ ಚಿಕ್ಕ ವಯಸ್ಸಲ್ಲಿ ನನಗೂ ಒಂಥರ ಆಗಿತ್ತು ಸರ್ ಅಂತ ಪೊಲೀಸ್ ಹತ್ರ ಹೇಳ್ತಾವ್ರಿ ಇವರು. ಹಂಗಾರೆ ಆ ಸೈಕೋ ನಿಮ್ ಮನೆ ಒಡೆ ಬಂದಿದ್ನ ಅದೇ ಜ್ಞಾಪಕ ಇಲ್ಲ ಸರ್, ಒಂದ್ಸರಿ ನಾನು ಊರಿಗೆ ಹೋಗಿ ಬರ್ತೀನಿ ಅಂತೇಳಿ ಇವ್ರ ಅಮ್ಮನ ನೋಡಕ್ಕೆ ಇವರು ಹೋಯ್ತಾರೆ. ಅಮ್ಮನು ಖುಷಿಯಾಗಿ ಕುಂತವ್ರೆ. ಮಗಳೇ ಟೈಮ್ಗೆ ದೇವ್ರು ಮುಗಿತಾ ಇದೆಯಾ? ಇಲ್ಲಮ್ಮ, ಕೆರ್ಕೊಳಕ್ಕೆ ಪುಡ್ಸೋತಿರಲ್ಲ ಅಲ್ಲಿ, ಎಲ್ಲಿ ದೇವ್ರು ಮುಗಿಯೋದು ಅಂತೇಳಿ ಇಬ್ರು ಕಾಮಿಡಿ ಮಾಡ್ಕೊಂಡು ನಗುತ್ತಾವ್ರೆ. ಹಂಗೆ ಮಾರನೇ ದಿನ ಆಯ್ತು. ಮಗಳು ಅಮ್ಮನಿಗೆ ಸ್ಪೆಷಲ್ ಆಗಿ ಮಾಡೋಣ ಅಂತೇಳಿ ಕಿಚನ್ ಅಲ್ಲಿ ಏನೋ ಮಾಡ್ತಾವ್ರೆ. ಆ ಡೋರ್ ಹತ್ರ ಏನೋ ಒಂಥರ ಸೌಂಡ್. ಹಂಗೆ ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್. ಅವರಮ್ಮ ಆ ಫ್ಲಾಶ್ ಬ್ಯಾಕ್ ಅಲ್ಲಿ ತುಂಬಾ ಭಯ ಬಿದ್ದು ಆ ಕಡೆ ಓಡ್ತಾವ್ರೆ. ಆ ಫೋನ್ ತಗೊಂಡು ಯಾರಿಗೋ ಫೋನ್ ಮಾಡ್ತಾವ್ರೆ. ತಿರ್ಗಾ ಫ್ಲಾಶ್ ಬ್ಯಾಕ್ ಆಗಿ ಅಮ್ಮ ಕರೆದ್ರು, ಮಗಳೇ ಏನ್ ಮಾಡ್ತಾ ಇದ್ಯಾ ಬಾ ಅಲ್ಲಿ ಅಂತ. ಸೀದಾ ಇವರು ಹೋದ್ರು. ಅಮ್ಮ, ನನ್ ಚಿಕ್ಕ ವಯಸ್ಸಲ್ಲಿ ಒಬ್ರು ಅಂಕಲ್ ಬಂದಿರಲ್ಲ ನನಗೆ ವಿಶ್ ಮಾಡಕ್ಕೆ, ಅವ್ರ ಬಗ್ಗೆ ನಿನ್ಗೇನ ಗೊತ್ತಮ್ಮ? ಅವ್ರು ಯಾವತ್ತನ ನಮ್ಮ ಮನೆ ಒಳಗಡೆ ಬಂದವರ ಅಂತ ಅಮ್ಮನ ಹತ್ರ ಅವರು ಕೇಳ್ತಾವ್ರೆ. ಅದಕ್ಕೆ ಅಮ್ಮ, ಅದೆಲ್ಲ ನಿನಗೆ ಯಾಕೆ, ಅದೆಲ್ಲ ನೀನ್ ಕೇಳ್ಬಾರ್ದು, ಅವರು ಎಲ್ಲೆಲ್ಲೂ ಇರ್ತಾರೆ, ಇವಾಗ ಕೂಡ ಕೆಳಗಡೆನೆ ಇದ್ದಾರೆ ಅವರು ಅಂತ ಅವ್ರ ಅಮ್ಮ ಹೇಳ್ತಾವ್ರೆ. ಹುಡುಗಿಗೆ ಭಯ ಆಯ್ತು. ಸೀದಾ ಅವ್ರ ರೂಮ್ಗೆ ಹೋದ್ರು. ಇವ್ರು ಚಿಕ್ಕ ವಯಸ್ಸು ಫೋಟೋ ಅದು ಇದು ಇಟ್ಟಿರ್ತಾರೆ. ಅದ್ರಲ್ಲಿ ಒಂದು ಫೋಟೋ ನೋಡಿದ ತಕ್ಷಣ ಅವ್ರಿಗೆ ಈ ತಲೆ ಗಿರ್ರನ್ ಬಿಡ್ತದೆ. ಏನಪ್ಪಾ ಅಂದ್ರೆ ಅದ್ರಲ್ಲಿ ಆ ಸೈಕೋ ಕಿಲ್ಲರ್ ಫೋಟೋ ಇದೆ. ಹಂಗೆ ಆ ಫೋಟೋನ ತಗೊಂಡು ದೊಡ್ಡಾಧಿಕಾರಿ ಹತ್ರ ಬಂದ್ರು. ದೊಡ್ಡಾಧಿಕಾರಿನೂ ಫೋಟೋ ಇಟ್ಕೊಂಡು ಹೆಂಗಮ್ಮ ಇವನ್ನ ಹಿಡಿಯೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿ ತೋರಿಸ್ತಾರೆ ಆ ಸೈಕೋನ. ಒಂದ್ ದೊಡ್ಡ ಹೈವೇ ರೋಡ್, ಕೈಯಲ್ಲಿ 2 ಸೂಟ್ ಕೇಸ್ ಇಟ್ಕೊಂಡು ಹಂಗೆ ನಿಂತವನೆ. ಅಲ್ಲಿಗೆ ಪೊಲೀಸ್ ಗಾಡಿನೂ ಬರುತ್ತೆ. ನೀಟಾಗಿ ಇವನು ಸರೆಂಡರ್ ಆಗೋದ. ಇವನ್ನ ಎಂಕ್ವೈರಿ ಮಾಡ್ತಾವ್ರೆ. ದೊಡ್ಡಾಧಿಕಾರಿನೂ ಕೇಳ್ತಾವ್ರೆ, ಅಲ್ಲ ಎಲ್ಲಾರನ್ನು ಕೊಲೆ ಮಾಡಿ ನೀನೇನ ಗೀಚಿಕ್ಕಿರೋದು, ಲಾಂಗ್ ಲೆಗ್ ಅಂತಾನು ಬರ್ದಿಕ್ಕಿದ್ಯಲ್ಲ ಅದು ನೀನೇನ ಅಂತ ಕೇಳ್ತಾವ್ರೆ. ಬಟ್ ಆ ಸೈಕೋ, ನಿಮ್ಮ ಹತ್ರ ಯಾರ ಹತ್ರ ನಾನು ಮಾತಾಡಲ್ಲ, ಲೀ ಎಲ್ಲಿ, ಅವಳು ನಮ್ಮ ಹತ್ರ ಕರೆಸು ನಾನು ಮಾತಾಡ್ತೀನಿ ಅಂತ ಆ ಸೈಕೋ ಹೇಳ್ಬಿಡ್ತದೆ. ಲೀನು ಡೋರ್ ಓಪನ್ ಮಾಡ್ಕೊಂಡು ಸೀದಾ ಒಳಗಡೆ ಬಂದ್ರು. ಟಕ್ಕನ್ ಸೈಕೋ ನಗುತ್ತಾ ಇದೆ. ಓ ಬಂದ ಬರ್ತ್ಡೇ ಬೇಬಿ, ಅವತ್ತೇ ನಿನಗೆ ವಿಶ್ ಮಾಡ್ದೆ, ನಾನೇನು ನಿನಗೆ ಗಿಫ್ಟೇ ಕೊಟ್ಟಿಲ್ಲ ಅಲ್ಲ ಅಂತ ನಮ್ ಹೀರೋಯಿನ್ ಹತ್ರ ಆ ಸೈಕೋ ಹೇಳ್ತಾ ಇದೆ. ನಮ್ ಹೀರೋಯಿನ್ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ, ಎಲ್ಲ ಕೊಲೆ ನೀನೇನ ಮಾಡಿದ್ದು, ನಿನ್ಗೆ ಯಾರು ಹೆಲ್ಪ್ ಮಾಡಿಲ್ವಾ ಅಂತ ನಮ್ ಹೀರೋಯಿನ್ ಕೇಳ್ತಾವ್ರೆ. ಅದಕ್ಕೆ ಆ ಸೈಕೋ, ಹೆಲ್ಪ್ ಬಂದಿ ದೇವ್ರು ಮಾಡ್ತಾನೆ, ಈ ಪ್ರಪಂಚನೇ ಕ್ಲೀನ್ ಮಾಡಕ್ ಹೇಳಿದಾನೆ, ಹೆಂಗ್ ಗೊತ್ತಾ, ಬರ್ಕೆಲ್ ಗುಡಿಸಿ ನೋಡು ಮನೇನ, ಆ ತರ ಈ ದೇಶನೇ ಕೊಂದು ಗುಡ್ಸಕ್ ಹೇಳಿದಾನೆ ದೇವ್ರು ಅಂತ ಆ ಸೈಕೋ ಹೇಳ್ತಾ ಇದೆ. 14ನೇ ತಾರೀಕೆ ಕೊಲೆ ಮಾಡ್ತೀಯಲ್ಲ, ಯಾಕೆ ಹಂಗ ನೀನು ಅಂತ ನಮ್ ಹೀರೋಯಿನ್ ಕೇಳ್ತಾರೆ. ಅವತ್ತೇ ಅಲ್ವಾ ಮನೆಗಳು ಲೈಟು ಎಲ್ಲ ಹಾಕಿ ತುಂಬಾ ಬೆಳಕಾಗಿರುತ್ತೆ ಅವತ್ತು, ಅದಕ್ಕೆ ಹುಡ್ಕೊಂಬಂದು ಕೊಲೆ ಮಾಡ್ತೀನಿ ಆ ಡೇಟ್ಗೆ ಅಂತ ಆ ಸೈಕೋ ಹೇಳ್ತಾವನೆ. ನಮ್ ಹೀರೋಯಿನ್ ಇನ್ಮೇಲೆ ಆಗೋದು ತುಂಬಾ ಕಷ್ಟ ರಾಜ, ಯಾಕಂದ್ರೆ ನಿನ್ ಜನ್ಮಕ್ಕೂ ಇನ್ನ ಜೈಲಲ್ಲೇ ಇರ್ಬೇಕು, ಆಚೆ ಹೋಗಕ್ಕಾಗಲ್ಲ ಅಂತ ಒಂದು ಮಾತು ಹೇಳ್ತಾರ್ರಿ. ಆ ಸೈಕೋ ಕುತ್ಕೊಂಡು ಎಲ್ಲ ನೀವೇ ನೋಡ್ಕೊಬೇಕು ಅನ್ಬಿಟ್ಟು ಢಮ 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 ಅಂತ ಟೇಬಲ್ ಹೊಡ್ಕೊಂಡು ಮುಖ ಮೂತಿ ಎಲ್ಲ ಕಿತ್ ಹೋಗ್ಬಿಡುತ್ತ ಅವನಿಗೆ. ಹಂಗೆ ಸತ್ತು ಬೀಳ್ತಾನೆ. ಎಲ್ಲಾರು ಬಂದ್ರು, ಏನಮ್ಮ ಆಯ್ತು ಇವನಿಗೆ, ಏನ್ ಕೇಳಿದೆ ನೀನು ಅಂತ ಕೇಳ್ತಾವ್ರೆ. ನಮ್ ಹೀರೋಯಿನ್ಗೆ ಹಂಗೆ ಮೈಂಡ್ ಸ್ಟನ್ ಆಗ್ಬಿಟ್ಟಿದೆ, ಏನ್ ಮಾಡೋದಪ್ಪ ಇವಾಗ ಅಂತ. ದೊಡ್ಡಾಧಿಕಾರಿನೂ ಬೈತಾವ್ರೆ, ಸಿಕ್ಕಿದ ಒಂದು ಕ್ಲೂನು ಈ ತರ ಮಾತಾಡೇನೆ ಸಾಯಿಸ್ಬಿಟ್ಟಲ್ಲ ನೀನು ಹಂಗೆ ಹಿಂಗೆ ಅಂತ. ನಮ್ ಹೀರೋಯಿನ್ ಇನ್ನೊಂದು ಲೇಡಿ ಪೊಲೀಸ್ನ ಕರ್ಕೊಂಡು ಸೀದಾ ಅವ್ರ ಮನೆಗೆ ಹೋದ್ರು. ಮನೆ ಒಳಗಡೆ ಹೋಗ್ಬಿಟ್ಟು ಅಮ್ಮ ಅಂತ ಹುಡುಕುತ್ತಾವ್ರೆ. ಈ ಲೇಡಿ ಪೊಲೀಸ್ ಇದಾರಲ್ಲ ಅವ್ರ ಹಿಂದ್ಗಡೆ ಯಾರೋ ಒಬ್ರು ಬಂದ್ರು. ನೋಡಿದ್ರೆ ಅದು ನಮ್ ಹೀರೋಯಿನ್ ಅವ್ರ ಅಮ್ಮ. ಬಂದಂಗೆ ಢಮ್ ಢಮ್ ಅಂತ ಅಮ್ಮನ್ನ ಶೂಟ್ ಮಾಡಿ ಸಾಯಿಸೇ ಬಿಡದ. ಇವ್ರು ಆ ಸೌಂಡ್ ಕೇಳಿಸಲ್ಲ, ಟಕ್ ಅಂತ ಆಚೆ ಬಂದ್ರು. ಅಮ್ಮ ಏನ್ ಮಾಡ್ತಾ ಇದೆಯಮ್ಮ ನೀನು ಅಂತ ಸೀದಾ ಹಂಗೆ ಓಡ್ತಾವ್ರೆ. ಅಮ್ಮ ಅದೊಂದು ಗೊಂಬೆ ಇತ್ತಲ್ಲ, ಆ ಗೊಂಬೆಗೆ ಗನ್ ಪಾಯಿಂಟ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಅವ್ರೆ. ಅಮ್ಮ ನಿಲ್ಸು ಅಂತ ಹೇಳಿದ ತಕ್ಷಣ ಅಮ್ಮ ಹಂಗೆ ತಿರುಗಿ ನೋಡಿದ್ರು. ಎಂತ ಕೆಲ್ಸ ಮಾಡ್ದೆ ಮಗಳೇ, ಹೋಗಿ ದೇವ್ರನ್ನ ಅರೆಸ್ಟ್ ಮಾಡ್ದಲ್ಲೇ ಆ ದೇವ್ರುನು ಸತ್ತೋಗೋಯ್ತು ಇವಾಗ ಅಂತ ಅವ್ರ ಅಮ್ಮ ಹೇಳ್ತಾವ್ರೆ. ಹೀರೋಯಿನ್ಗೆ ಅರ್ಥ ಆಗಿಲ್ಲ. ಅವ್ರ ಅಮ್ಮನ ಆ ಗೊಂಬೆನ ಢಮಾರ್ ಅಂತ ಶೂಟ್ ಮಾಡಿದ್ರು ನೋಡಿ, ಅದರಲ್ಲಿ ಒಂಥರ ಹೊಗೆ ಹೋಗ್ತಾ ಇದೆ. ನಮ್ ಹೀರೋಯಿನ್ ತಲೆ ಮೇಲೂ ಒಂಥರ ಹೊಗೆ ಹೋಗ್ತಾ ಇದೆ. ಹಂಗೆ ಕೆಳಗಡೆ ಬಿದ್ರು. ಹಂಗೆ ಒಂದು ಫ್ಲಾಶ್ ಬ್ಯಾಕ್. ನಮ್ ಹೀರೋಯಿನ್ ಚಿಕ್ಕವಳಾಗಿದ್ಲ, ಅವಾಗ ಒಂದ್ ಅಂಕಲ್ ಬಂದು ಬರ್ತ್ಡೇ ವಿಶ್ ಮಾಡ್ದಲ್ಲ ಸೈಕೋ, ಅವನೊಂದು ಗಿಫ್ಟ್ ಕೊಟ್ಟಿದ್ದಾನೆ. ಆ ಗಿಫ್ಟೇ ಆ
ದೆವ್ವದ್ದು. ಅದನ್ನ ನೋಡಿ ಅಮ್ಮನ್ಗೆ ಒಂಥರ ಭಯ ಆಗೈತೆ. ಆ ಸೈಕೋ ಮನೆಗ್ ಬಂದು ಅಮ್ಮನ್ನ ಕೊಲ್ಲಕ್ ಬಂದವನೆ. ಅದನ್ನ ಹುಡುಗಿ ನೋಡ್ತಾ ಇದೆ. ಅವಾಗ ಅಮ್ಮ, ಲೋ ನನ್ನ ಬಿಟ್ಬಿಡೋ, ನೀನ್ ಏನ್ ಹೇಳಿದ್ರು ಕೇಳ್ತೀನಿ ಕಣೋ ಅಂತ ಆ ಸೈಕೋಗೆ ಪ್ರಮಾಣ ಮಾಡಿದಾಳೆ. ಅದಕ್ಕಾಗಿ ಆ ಸೈಕೋ ಒಂದು ಗಿಫ್ಟ್ ಮಾಡಿ ಕೊಡ್ತಾನೆ. ಆ ಗಿಫ್ಟ್ ನ ತಗೊಂಡು ಯಾರ ಮನೆಲ್ಲ ಇಟ್ರೆ ಅದ್ರಲ್ಲಿ ಒಂದು ದೆವ್ವ ಇದೆ. ಆ ದೆವ್ವ ಅವ್ರ ಮೈ ಮೇಲೆ ಹೋಗಿ ಅವ್ರ ಫ್ಯಾಮಿಲಿನ ಅವರೇ ತುಂಬಾ ಕ್ರೂರವಾಗಿ ಹೊಡೆದಾಡ್ಕೊಂಡು ಸುಟ್ಕೊಂಡು ಕೊಚ್ಕೊಂಡು ಸಾಯ್ತಾರೆ. ಅದನ್ನೇ ಈ ದೆವ್ವ 35 ವರ್ಷದಿಂದ ಇವ್ರ ಅಮ್ಮನ ಕೈಯಲ್ಲೇ ಮಾಡ್ಸೈತೆ. ಅದು ಗೊತ್ತಾಗಿದ ತಕ್ಷಣ ಹೀರೋಯಿನ್ಗೆ ಎಷ್ಟು ಇದಾಗುತ್ತೆ ಹೇಳಿ. ಹಂಗೆ ಎದ್ರು ಸೀದಾ ಕಾರ್ ಗ್ಯಾರೇಜ್ಗೆ ಹೋದ್ರು. ಒಂದ್ ಕಾರ್ ತಗೊಂಡ್ರು. ತುಂಬಾ ಸ್ಪೀಡ್ ಆಗಿ ಕೂಗಾಡ್ಕೊಂಡು ಆ ಕಾರ್ನ ತಗೊಂಡು ಹಂಗೆ ಮುಂದೆ ಹೋಯ್ತಾ ಅವ್ರೆ ದುಡ್ಡಧಿಕಾರಿ ಮನೆಗೆ. ಅಲ್ಲಿ ಹೋಗಿ ನೋಡಿದ್ರೆ ಅದೇ ಗೊಂಬೆ ಇವ್ರ ಮನೆಯಲ್ಲೂ ಐತೆ ರೀ. ಆ ದೊಡ್ಡಧಿಕಾರಿನೋ ಓಕೆ ಬಾ ಒಳಗಡೆ ಅಂತ ಒಳಗಡೆ ಕುಂಟ್ರಿಸ್ತಾರೆ. ಆ ಮಗಿ ಆ ಗೊಂಬೆನ ತಪ್ಕೊಂಡು ಹಂಗೆ ಕುಂತೈತೆ. ಅದನ್ನ ನೋಡಿದ ತಕ್ಷಣ ಇನ್ನ ಶಾಕು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಅವ್ರ ಅಮ್ಮ ನೋಡಿ ಅಲ್ಲೇ ಪಕ್ಕದಲ್ಲವ್ರೆ. ತಗೊಂಬಂದ್ ಗಿಫ್ಟ್ ಇವಾಗ ತಾನೇ ಕೊಟ್ಬಿಟ್ಟು ಕುಂತವ್ರೆ. ಯಾಕಂದ್ರೆ ಆ ಮಗಿಗೆ ಇವತ್ತು ಬರ್ತಡೆ. ಆ ಕಡೆ ಅಮ್ಮನೋ, ರೀ ಕೇಕ್ ಕಟ್ ಮಾಡ್ಬೇಕ್ರಿ, ಬೇಗ ಬನ್ನಿ ಅಂತ ಕರೀತಾನೆ ಅವಳೆ. ಯಜಮಾನ್ರು, ಲವ್ ನಾನ್ ಹೇಳಿದೆ ತಾನೆ ಅವಾಗ್ಲೇ, ಕಟ್ ಮಾಡೋದ್ ನಾನೇ ಕಣೆ, ತಲೆ ಕೆಡಿಸ್ಕೊಂಬೇಡ ಅಂತ. ಸರಿ ಬನ್ರಿ ಬೇಗ ತಗೊಂಬರೋಣ ಅಂತೇಳಿ ಸೀದಾ ಅವ್ರ ಹೆಂಡತಿ ಗಂಡ ಇಬ್ರು ಹಂಗೆ ರೂಮ್ ಒಳಗಡೆ ಹೋದ್ರು. ಅಲ್ಲೇನೋ ಕ್ರೂರವಾಗಿ ಸೌಂಡ್ ಬರ್ತಾ ಇದೆ. ನೋಡಿದ್ರೆ ಆ ಪೊಲೀಸು ಹೆಂಡತಿನ ಕೊಚ್ಚಾಕ್ಬಿಟ್ಟಿದ್ದಾರೆ. ಅವ್ರನ್ನ ಶೂಟ್ ಮಾಡಕ್ ಹೋಯ್ತಾರೆ. ಈ ಕಡೆ ಅಮ್ಮನು, ಲೇ ಹಂಗೆಲ್ಲ ಮಾಡಬೇಡ ಕಣೆ, ಬಿಟ್ಬಿಡೆ ಅಂತ ಹೇಳ್ತಾರೆ. ಢಮಾರ್ ಅಂತ ಅಮ್ಮನ್ನ ಶೂಟ್ ಮಾಡಿ ಹೀರೋಯಿನ್ ಸಾಯಿಸ್ಬಿಟ್ರು. ಆ ಪೊಲೀಸ್ ಅಪ್ಪನು ನಮ್ ಹೀರೋಯಿನ್ ಕೊಲೆ ಮಾಡಕ್ ಬರ್ತಾನೆ, ಅವನಿಗೂ ಢಮಾರ್ ಅಂತ ಶೂಟ್ ಮಾಡಿ ಅವನನ್ನು ಸಾಯಿಸ್ಬಿಟ್ರು. ಇನ್ನ ಮಗಿ ಆ ಬೊಂಬೆನ ತಪ್ಕೊಂಡಿದೆ. ಇಲ್ಲ ಆಂಟಿ ನನಗೆ ಈ ಬೊಂಬೆ ಬೇಕು ಅಂತ ಹೇಳ್ತಾ ಇದೆ. ಬೇಡ ಬಾಚಿನ ಅಂತೇಳಿ ಮಗಿನ ಕರ್ಕೊಂಡು ಹಂಗೆ ಆಚೆ ಬರ್ತಾರೆ. ಹಂಗೆ ಈ ಕಡೆ ಆ ಸೈಕೋನ ತೋರಿಸವ್ರೆ. ದೇವ್ರೇ ತಿರ್ಗಾ ನನ್ನ ಯಾವಾಗ ಬರಕ್ ಕೇಳ್ತೀರಾ ಅಂತೇಳಿ ನಗುತ್ತಾವನೆ. ಹಂಗೆ ಕಟ್ಟಾಯ್ತು ಈ ಮೂವಿ. ಹಲೋ, ಮೂವಿನೂ ಮುಗ್ದೋಯ್ತು. ಹೆಂಗಿತ್ತು ಮೂವಿ? ಚೆನ್ನಾಗಿತ್ತಲ್ಲ? ಇದೇನು ಮೂವಿನ ನೋಡಿ ಫ್ಯಾಮಿಲಿ ಜೊತೆ ನೋಡಿ ಸಾಕಾಗಿರ್ತದ ಅಲ್ಲಲ್ಲಿ ಟ್ವಿಸ್ಟ್ಗಳು. ಈ ಮೂವಿ ಇಷ್ಟ ಚೆನ್ನಾಗಿದೆ ಅಲ್ಲಿ. ಜೊತೆಲೇ ಇರಿ. ಬಾಯ್.